ಈ ವರ್ಷದ ಸುತ್ತೂರು ಜಾತ್ರೆಗೆ ನೀವು ಕೂಡ ಹೋಗಿದ್ರಾ? ಹಲೋ ಎವ್ರಿವನ್, ಸುತ್ತೂರು ಜಾತ್ರೆ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಆಕ್ಚುಲಿ ಈ ಜಾತ್ರೆಗೆ ನಾನು ಹೋಗಿದ್ದು ಫಸ್ಟ್ ಟೈಮ್. ಸುತ್ತೂರು ಜಾತ್ರೆ ಬಗ್ಗೆ ಕೇಳಿದ್ದೆ, ಬಟ್ ಹೋಗಿ ನೋಡಿದ್ದು ತುಂಬಾ ಖುಷಿ ಆಯ್ತು. ಈ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳು, ಕೊಂಡೋತ್ಸವ, ಲಕ್ಷ ದೀಪೋತ್ಸವ, ತೆಪ್ಪೋತ್ಸವ, ಅನ್ನ ಬ್ರಹ್ಮೋತ್ಸವದಂತಹ ವೈವಿಧ್ಯಮಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಭಗವಂತನ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ತುಂಬಾ ಕ್ರೌಡ್ ಇದ್ರು ಕೂಡ ಲೈನ್ ಬೇಗ ಮೂವ್ ಆಗ್ತಿತ್ತು. ಇಲ್ಲಿ ವಸ್ತು ಪ್ರದರ್ಶನ ಹಾಗೆ ಕೃಷಿ ಮೇಳ ಪ್ರಮುಖ ಆಕರ್ಷಣೆಗಳಾಗಿತ್ತು. ನನಗೆ ಇಲ್ಲಿ ಕೃಷಿ ಮೇಳ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ವಿಧವಾದ ಹಸುಗಳನ್ನ ನಾವಿಲ್ಲಿ ನೋಡಿದ್ವಿ. ಕೆಲವೊಂದು ಹಸುಗಳು ತುಂಬಾ ದೊಡ್ಡದಾಗಿದ್ರೆ, ಇನ್ನು ಕೆಲವೊಂದು ಹಸುಗಳು ತುಂಬಾ ಚಿಕ್ಕದಾಗಿದ್ವು. ಮಕ್ಕಳಿಗೆಲ್ಲ ಇವುಗಳನ್ನ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳುಗಳು ತುಂಬಾ ಖುಷಿ ಪಡ್ತಾರೆ. ನನ್ನ ಮಗ ಹಸುಗಳನ್ನ ನೋಡಿ ತುಂಬಾ ಖುಷಿ ಪಟ್ಟ. ಹಾಗೆ ಈ ಕೃಷಿ ಮೇಳದಲ್ಲಿ ತುಂಬಾ ತರಹದ ಧಾನ್ಯಗಳು, ತರಕಾರಿಗಳು, ಹೂ ಹಣ್ಣುಗಳನ್ನ ಬೆಳೆಸಿದ್ರು. ಎಷ್ಟೋ ತರಕಾರಿ ಗಿಡಗಳನ್ನ ನಾನು ನೋಡೇ ಇರ್ಲಿಲ್ಲ. ಇಲ್ಲಿ ಬಂದು ಎಲ್ಲಾ ತರಹದ ಗಿಡಗಳನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇಷ್ಟು ದೊಡ್ಡ ಜಾತ್ರೆಗೆ ನಾನು ಯಾವತ್ತೂ ಹೋಗಿರ್ಲಿಲ್ಲ. ಅಂದ್ರೆ ಇದನ್ನೆಲ್ಲ ನೋಡಕ್ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಬಂದವ್ರಿಗೆಲ್ಲ ಇಲ್ಲಿ ಅನ್ನ ಪ್ರಸಾದ ಕೂಡ ಕೊಡ್ತಾರೆ. ಅನ್ನ, ಸಾರು, ಮೊಸರನ್ನ, ಪಾಯಸ ಎಲ್ಲ ಕೊಡ್ತಾರೆ. ಪ್ರಸಾದಕ್ಕೂ ಕೂಡ ಕ್ಯೂ ತುಂಬಾ ಇತ್ತು. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರೆಲ್ಲ ಸುತ್ತೂರು ಜಾತ್ರೆಗೆ ಹೋಗಿದ್ರಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.